ಅಮ್ಮ ಅಡಿಗೆ ಮಾಡೋಗಿದ್ದಾರೆ, ಅಡಿಗೆ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಈಚೆ ಬರೋದೇ ಇಲ್ಲ. ಒಂದ್ ಕೆಲಸ ಮಾಡೋಣ, ಈ ಹೂನೆಲ್ಲ ಹಾಸಿಗೆ ಮೇಲೆ ಚೆಲ್ಲಿ ಹಾಗೆ ಅದೇ ಅದೇ ಇಸ್ಬಿಟ್ಟು ತಾಯಂದ್ರ ಹುಡುಗರು ಆಸೆ ಪಡ್ತಾ ಇದಾರೆ, ಹೂ ಅಂತ ಹೇಳ್ರಮ್ಮ. ನಾಳೆ ಮದ್ವೆ ಆಗೋರು ತಾನೆ, ಹೋಗಿ ಇಸ್ಪಿಟ್ಟಾಡ್ಕೊಳ್ಳಿ ಹೋಗ್ರಮ್ಮ. ಇಲ್ಲಿ ಬಡ್ಡಿ ಬಂಗಾರಮ್ಮ, ಬೇಜವಾಬ್ದಾರಿನ ಹುಡುಗರನ್ನ ಆಟ ಆಡಕ್ ಬಿಡ್ತಾ ಇದೀಯಾ? ನಾಳೆ ಅವ್ರು ನಿನ್ನ ಬುಗುರಿ ಆಡಿಸ್ದಂಗ ಆಡಿಸ್ತಾರ ನೋಡು. ಇವ್ರ ಕೊಕ್ಕೆ ಏನು ಅನ್ನೋ ನನಗ್ ಗೊತ್ತು. ಅದ್ ಸರಿ, ನೀ ಯಾಕೆ ಇಲ್ಲಿಗ್ ಬಂದೆ? ನೋಡು, ಇವ್ರು ಮಾಡಿರೋ ಮೋಸ, ವಂಚನೆ, ದಗ ಎಲ್ಲ ನನಗ್ ಗೊತ್ತು. ಬಿಟ್ಟೆ ಮರಿ ಜಮೀನ್ದಾರರಿಗೆ ಹೆಣ್ಣು ಮಕ್ಕಳೇ ಇಲ್ಲ. ಅಲ್ಲ ಕೋದಂಡ, ಅಲ್ಲಾನು ಇಲ್ಲ, ಬೆಲ್ಲಾನು ಇಲ್ಲ. ಇವರು ಏನು ಮಾಡಿದ್ದಾರೆ ಅನ್ನೋದು ನನಗ್ ಗೊತ್ತು. ಎಷ್ಟಿದ್ದೀರಾ ನೀವು? ರೇ, ನನ್ನೇ ಹೊರಗಾಕ ಅವಮಾನ ಮಾಡೋದಲ್ಲ ನೀವು. ನಿಮ್ಮನ್ನ ಏನ್ ಮಾಡ್ತೀವಿ ನೋಡೀಗ. ಆಗ್ಲೇ ಬುಟ್ಟಿಲ್ಲ ಅಳ್ತಾ ಇದ್ದೀರಾ ನೀವು. ಈಗ ಹತ್ತೇ ಬಂಗಾರಮ್ಮನ ಬುಟ್ಟಿಗೆ ಹಾಕೊಂಡಿದ್ದೀರಾ. ನಿಮ್ಮ ಆಟ ನನ್ನ ಮುಂದೆ ನಡೆಯಲ್ಲ. ಯಾರಿದ್ದೀರಾ ಮನೆ ಒಳಗೆ? ಯಾರಯ್ಯ ನೀನು? ನಾನು ಯಾರು? ಏನ್ಲ ನನ್ನೇ ಯಾರು ಅಂತ ಕೇಳುವಷ್ಟು ಧೈರ್ಯ ಬಂದ್ಬಿಡ್ತೇನಲ್ಲ ನಿನಗೆ? ನಿನ್ನ ಏರೋಪ್ಲೇನ್ ಎತ್ತಿಸ್ಬಿಡ್ತೀನಿ, ಬೋಟಿ ತೆಗೆದು ಬಿಡ್ತೀನಿ. ನೋಡ್ಲಾ ಸರಿಯಾಗಿ ನಾನು ಯಾರು ಅಂತ? 420 ಬರೀ ನಂಬರ್ ಅಲ್ಲ ಕಣ್ಲಾ, ನನ್ ನೋಡು ಸರಿಯಾಗಿ. ಕಾನ್ಸ್ಟೇಬಲ್? ಬರೀ ಕಾನ್ಸ್ಟೇಬಲ್ ಅಲ್ವೋ ಮಂಖ, ಮಡಿಯ, ಮುಠಾಳ. ಕಾನ್ಸ್ಟೇಬಲ್ ಕಸ್ತೂರಿ ಕಣ್ಲಾ. ಕಸ್ತೂರಿ ಬಾರ್ಸೋಬ್ರು ನೋಡಿದೀನಿ, ಕಾನ್ಸ್ಟೇಬಲ್ ನೋಡಿದೀನಿ. ನನ್ನ ಹೆಸರು ಹೇಳಿದ್ರೆ ಸಾಕು, ಈ ಊರಿನಲ್ಲಿರೋ ಕಾಗೆಗಳು ಪಕ್ಕದೂರ್ಗೋಗಿ ನೀರು ಕುಡಿತದೆ. ತಲೆ ಮೇಲೆ ಏನ್ಲಾದೆ? ಟೋಪಿ. ಕೈನಾಗ ಏನ್ಲಾದೆ? ಲಾಟಿ. ಇವೆರಡನ್ನೂ ಸರ್ಕಾರದವ್ರು ನನ್ನ ಕೈ ಯಾಕೆ ಕೊಟ್ಟಿದ್ದಾರೆ? ಯಾಕೆ ಕೊಟ್ರು? ರೌಡಿಗಳ ಸೊಂಟ ಮುರಿಯೋದಕ್ಕೆ, ನಿನ್ನಂಥ ಪೆದ್ನನ ಮಕ್ಕಳನ್ನ ಸೀಳಿ ಹಾಕೋದಕ್ಕೆ. ಸೂಳೇರ್ ಕೇಸ್ನ ನಾನು ಮುಟ್ಟಾಕಿಲ್ಲ, ಸಾರಾಯಿ ಕೇಸ್ನ ನಾನು ತಗೊಳಕಿಲ್ಲ, ಕಿಡ್ನಾಪ್ ಕೇಸ್ ಮಾತ್ರ ನಾನು ಬಿಡೋಕಿಲ್ಲ. ಏನೋ ಬಿಡಕ್ಕಿಲ್ಲ. ಕರ್ನಾಟಕದಾಗೆ ನಮ್ ಡಿಪಾರ್ಟ್ಮೆಂಟು ಒಳ್ಳೆ ಸಿಮೆಂಟ್ ರೋಡ್ ತರ ಸ್ಟ್ರಾಂಗ್ ಆಗ್ಬಿಟ್ಟಿದೆ ಕಣಯ್ಯ. ಗುರು, ಸಮಯಕ್ಕೆ ಸರಿಯಾಗಿ ಬಂದ್ರಿ ಗುರು. ಮೀಸೆ ಬಿದ್ದೋಗತ್ತೆ ಕಣೋ. ಅದ್ ಸರಿ ಕಾನ್ಸ್ಟೇಬಲ್ ಅಣ್ಣ, ಯಾವ ಕೆಲಸದ ಮೇಲೆ ಬಂದಿದ್ದೀರಾ? ಬೆಂಗಳೂರಿಂದ ಚೀಫ್ ಮಿನಿಸ್ಟರ್ ಫೋನ್, ಕೋಲಾರದಿಂದ DIG ಫೋನ್, ಗುಡಿಬಂಡೆಯಿಂದ ಚೇರ್ಮನ್ ಫೋನ್, ಮಿಠೆ ಮನೆಯಿಂದ ಜಮೀನ್ದಾರ್ ರಾಮಚಂದ್ರ ಪ್ರಸಾದ್ ಫೋನು. ಕರೆಕ್ಟ್. ಈ ಟೆಲಿಫೋನ್ ಡಿಪಾರ್ಟ್ಮೆಂಟೇ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಬುದ್ಬಿಡೋದೆ ಕಣಯ್ಯ. ಅದಕ್ಕೆ ನಮ್ ಡಿಪಾರ್ಟ್ಮೆಂಟ್ನವರು ಈ ಕರ್ನಾಟಕದ ಜೇಮ್ಸ್ ಬಾಂಡ್ ಕಾನ್ಸ್ಟೇಬಲ್ ಕಸ್ತೂರಿಗೆ ಒಪ್ಸಿದ್ದಾರೆ. ಏನಂತ? ಓಡ್ ಹೋಗಿರೋ ಹುಡುಗಿರ್ನ ಪತ್ತೆ ಮಾಡಿ ಜಮೀನ್ದಾರಕ್ಕೆ ತಂದು ಒಪ್ಸು ಅಂತ. ಎಲ್ಲಿ ಧನಲಕ್ಷ್ಮಿ, ಎಲ್ಲಿ ಭಾಗ್ಯಲಕ್ಷ್ಮಿ? ಅಯ್ಯ ಕನಿಷ್ಠ ಬಿಲ್ಲೆ, ಈಗ ನಾನು ಮಿಟ್ಟೆ ಮರಿಯಿಂದಲೇ ಬರ್ತಾ ಇರೋದು. ಆ ಜಮೀನ್ದಾರ ಹೆಣ್ಣು ಮಕ್ಕಳೇ ಇಲ್ವಂತೆ. ಎಲ್ಲ ಪುಳ್ಜುಟ್ಟು, ಜಮೀನ್ದಾರರಿಗೆ ಹೆಣ್ಮಕ್ಳೇ ಇಲ್ಲ ಅಂತ ಹೇಳಿ ನನಗ್ ಬೆಣ್ಣೆ ಹಚ್ಚೋಕ್ ನೋಡ್ತಾ ಇದ್ಯಾ? ಏನಿದು? ಲಾಟಿ. ಇದ್ರ ಸರ್ವಿಸ್ ಎಷ್ಟು? ನನ್ನ ಹತ್ರ ಲಕೋಟಿ ಇರುವಲ್ಲ ಲೆಕ್ಕ. 15 ವರ್ಷ. ಈ 15 ವರ್ಷದಲ್ಲಿ ನಿನ್ನಂಥ 1500 ಜನ ನಮ್ಮ ಖರಾಮ್ಗಳನ್ನ ಬಡ್ದಿದೆ. ಅದು ಸರಿ, ನೀನ್ ಯಾವ ಊರಿಗೆ ಹೋಗಿದ್ದೆ? ಮಿಟ್ಟೆ ಮರಿಗೆ ಹೋಗಿದ್ದೆ. ಯಾವ ಮಿಠೆ ಮರಿ? ಕೋಲಾರ ಜಿಲ್ಲೆ ಮಿಠೆ ಮರಿನಾ, ರಾಯಚೂರು ಜಿಲ್ಲೆ ಮಿಠೆ ಮರಿನಾ? ಕೋಲಾರ ಜಿಲ್ಲೆಯಲ್ವಾ ಮಿಟ್ಟೆ ಮರಿ ಇರೋದು, ಅಲ್ಲಿಗೆ ಹೋಗಿದ್ದೆ. ಓಡ್ ಬಂದಿರೋ ಹುಡುಗಿರು ರಾಯಚೂರು ಜಿಲ್ಲೆ ಮಿಠೆ ಮರಿಯೋರು. ಓಹೋ, ಆ ವಿಷಯ ಆಗಸ್ಟ್ 31ನೇ ತಾರೀಕು ಪೇಪರ್ನಲ್ಲಿ ಬಂದಿದೆ. ನೋಡ್ಕೋ, ಓದ್ಕೋ. ರಾಯಚೂರು ಜಿಲ್ಲೆಯಲ್ಲಿ ಒಂದು ಮಿಟ್ಟೆ ಮರಿ ಇದೆಯಾ? ಅಯ್ಯೋ ಮಂಕು ಸಾಮ್ರಾಣಿ, ಕರ್ನಾಟಕದ 91 ಜಿಲ್ಲೆನಲ್ಲಿ 19 ಮಿಠೆ ಮರಿ ಇದೆ, 24 ಪಾಳ್ಯ ಇದೆ, 48 ಹಳ್ಳಿಗಳಿದೆ. ಎಲ್ಲಾನು ನಿನ್ ಕೈ ಸಿಕ್ಕಾಕೊಂಡ್ಬಿಡ್ತಾ. ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಎಚ್ಚರಿಕೆಯಿಂದ ಮಾತಾಡು. ಈ ಎಲ್ಲದಕ್ಕೂ ಏನಾದ್ರು ತಲೆ ಹಾಕೊಂಡ್ ಬಂದೆ, ನಿನ್ನ ಕನ್ನಡಕನ ಪುಡಿಪುಡಿ ಮಾಡಿ ನಿನ್ನ ಕಾಲು ಮುರಿದು 420 IPC, 420 JPC,
420 LPC ಸೆಕ್ಷನ್ ಪ್ರಕಾರ ನಿನ್ನ ಬೋನ್ನಲ್ಲಿ ತಳ್ಳಿ ನಿನ್ನ ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ. ಕಾನ್ಸ್ಟೇಬಲ್ ಅಣ್ಣ, ನೀನ್ ಯಾಕೆ ಗಲಾಟೆ ಮಾಡ್ತಿದ್ದೀಯಾ? ನೀನು ನಿಜವಾಗ್ಲೂ ನಿಷ್ಠಾವಂತ. ಈ ಹುಡುಗಿರು ನಮ್ಮನೆ ಕೆಲಸದವ್ರು ಕಣಪ್ಪ. ಕಾನ್ಸ್ಟೇಬಲ್ ಕಸ್ತೂರಿ ಕಣ್ ತಪ್ಪಿಸ್ಬೇಕು ಅಂತ ನೋಡ್ತಾ ಇದ್ಯಾ? ನನ್ನೇನು ಕುರುಡ ಅನ್ಕೊಂಡಿದ್ಯಾ? ಇವ್ರನ್ನ ನೋಡ್ತಿದ್ದ ಹಾಗೆ ಗೊತ್ತಾಗೋದಿಲ್ವಾ ಇವ್ರು ಯಾರು ಅಂತ? ಇವರು ಆ ಜಮೀನ್ದಾರರ ಮಕ್ಕಳು ಅಲ್ಲ, ನಿಮ್ಮನೆ ಕೆಲಸದವರು ಅಂತ. ಥ್ಯಾಂಕ್ ಯು ಗುರು. ಅಬ್ಬ, ಶನಿ ಬಿಡುಗಡೆ ಆಯ್ತು. ತಿನ್ರಮ್ಮ, ನಾನ್ ಕಷ್ಟಪಟ್ಟು ಅಡಿಗೆ ಮಾಡಿಟ್ಟಿದ್ದೀನಿ, ಆರಾಮಾಗಿ ತಿನ್ರಮ್ಮ. ಏನಿದು ಉಪ್ಪೇ ಇಲ್ಲ? ನಮ್ಮನೇಲಿರೋ ನಾಯಿ ಕೂಡ ತಿನ್ನಲ್ಲ ಇದನ್ನ, ನಾವು ತಿನ್ಬೇಕಾ? ನಿನಗೆ ಅಯ್ಯಯ್ಯೋ, ಈ ಸಾಂಬಾರ್ ಬಾಯಲ್ಲಿಡಕ್ಕಾಗಲ್ಲ, ಖಾರ ಜಾಸ್ತಿ. ನೀನ್ಯಾಕೆ ಎಸ್ದೆ? ನೀನ್ಯಾಕೆ ಚಟ್ನಿ ಎಸ್ದೆ? ಉಪ್ಪು ಕಮ್ಮಿ ಇದೆ ಅಂತ, ಖಾರ ಜಾಸ್ತಿ ಇದೆ ಅಂತ ನಾನೇ. ಅಯ್ಯೋ, ಯಾಕಮ್ಮ ಜಗಳ ಕಾಯ್ತೀರಾ? ಅಯ್ಯೋ ಅತ್ತೆ, ನಿಮ್ ಮುಖ ಕೋತಿ ಮುಖ ಆಗಿದೆ. ಇಲ್ಲ, ನನ್ ಕಣ್ಗೆ ಕರಡಿ ಕಂಡ ಕಾಣ್ತಿದೆ. ಇಲ್ಲ ಕಣೆ. ಅಯ್ಯೋ, ಕೋತಿನೋ ಕರಡಿನೋ, ಖಾರ ಜಾಸ್ತಿ ಆಗಿದೆ ತಾನೆ. ಮಜ್ಜಿಗೆ ತಗೊಳ್ಳಿ, ಹಾಯಾಗಿ ಊಟ ಮಾಡಿ. ಮಾಡ್ರಮ್ಮ ಮಾಡಿ. ಏನ್ರೇ ಪ್ರಾರಬ್ಧ ಮುಂಡೇರ, ನನ್ನ ಮುಖಕ್ಕೆ ಚಟ್ನಿ ಸಾರೆಸ್ತು ಕೋತಿ ಕರಡಿ ಅಂತ ಗೇಲಿ ಮಾಡ್ತೀರಾ? ನೀವೇನ್ ಮಾಡ್ತಿದ್ದೀರಾ ಅಂತ ಲೆಕ್ಕ ಇಡ್ತಿದೀನ್ರೆ. ಆ 2 ಕೋಟಿ ಮನೆಗ್ ಬರ್ಲಿ, ಆವಾಗ ನಿಮ್ಗೆ 2 ತೋಕೆ ಕಟ್ಟಿ ಆ ಮೂಲೆ ಕಟ್ಟಾಕ್ತೀನ್ರೆ ಕೋತಿ ಮುಂಡೇವ. ನನ್ನ ನಿಂತ್ಕೊಳ್ಳಯ್ಯ. ನಿಂತೆ. ಏನ್ ಕಂಪ್ಲೇಂಟು? ಕಂಪ್ಲೇಂಟ್ ಅಲ್ಲ, ಕ್ವಶನ್ ಕೇಳ್ಕೋ. ನೀನ್ ರಾಯಚೂರು ಜಿಲ್ಲೆಯವನ್ ತಾನೆ? ಹೌದು. ಪ್ರಶ್ನೆ ನಂಬರ್ 1, ನಿಮ್ ಜಿಲ್ಲೆಯಲ್ಲಿ ಮಿಟ್ಟೆ ಮರಿಯನ್ನು ಊರಿದೆಯಾ? ಇಲ್ಲ ಇಲ್ಲ. ಪ್ರಶ್ನೆ ನಂಬರ್ 2, ಜಮೀನ್ದಾರ್ 2 ಹೆಣ್ಣು ಮಕ್ಕಳು ಓಡೋಗಿದಾರಂತ ಸ್ಟೇಷನ್ ಕಂಪ್ಲೇಂಟ್ ಬಂತ? ಏನು, ಜಮೀನ್ದಾರ್ ಮನೆ ಹೆಣ್ಮಕ್ಳು ಓಡ್ ಹೋಗಿದಾರ? ಯಾವಾಗ? ಅದೇ ಗೊತ್ತಿಲ್ವಾ ನಿನಗೆ? ಊರಿಗೆ. ಪ್ರಶ್ನೆ ನಂಬರ್ 3, ನಿಮ್ಮ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ ಕಸ್ತೂರಿ ತಪ್ಪಿದ? ಅಯ್ಯೋ, 3 ತಿಂಗಳ ಹಿಂದೆ ಆಕ್ಸಿಡೆಂಟ್ ಆಗಿ ಸತ್ತೋದ. ಆ ಪೋಸ್ಟ್ಗೆ ನಾನು ಬಂದಿರೋದು. ಸತ್ತವನ ಪೋಸ್ಟ್. ಪ್ರಶ್ನೆ ನಂಬರ್ 4, ನಿನಗೆ ಬುದ್ಧಿ ಇದೆಯಲ್ಲ? ನಾನು ಯಾವ ಕಡೆ ಹೊರಟಿದ್ದೆ? ಈ ಕಡೆನಾ ಈ ಕಡೆನಾ? ಸರಿ, ಯಾವ ಕೆಲಸದ ಮೇಲೆ ಹೊರಟಿದ್ದೆ? ಇವನು 1-2 ಕೊಕ್ಕೆ ಸಿಕ್ಕಾಕೊಂಡಿಲ್ಲ. ಹೆಣ್ಣು ಮಕ್ಕಳು ವಿಷಯ ಗೊತ್ತಾಗಬೇಕಾದ್ರೆ ಏನ್ ಮಾಡಬೇಕು? ಆಗಸ್ಟ್ 31ನೇ ತಾರೀಕು ಪೇಪರ್ ನೋಡ್ಬೇಕು, ಆಮೇಲೆ ಈ ಕೊಕ್ಕೆ ಕಿತ್ತಾಕ್ಬೇಕು. ಕೊಕ್ಕೆ ಕಿತ್ತಾಕ್ತೀಯಾ? ಆಗಸ್ಟ್ 31ನೇ ತಾರೀಕು ಪೇಪರು ನೋಡ್ತೀಯಾ?